ಎಲ್ಲ ಒಂದು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ ಎಫ್2 ಎಕ್ಸಾಮ್ದ ಒಂದು ಇಂಗ್ಲೀಷ್ ವಿಷಯದ ಒಂದು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ. ಅದೇ ರೀತಿ ನೀವು ಇಲ್ಲಿ ಡೇಟ್ ನೋಡಬಹುದು, 8/2026 ಅಂದರೆ ಇದೇ ತಿಂಗಳ ಒಂದು ನಡೆದಿರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವ ಒಂದು ಹೆಚ್ಚಿನ ಅಂಕದ ಒಂದು ಪ್ರಶ್ನೆಗಳು ನಾಳೆ ನಿಮ್ಮ ಸ್ಕೂಲ್ನಲ್ಲಿ ಆ ಪ್ರಶ್ನೆ ಪತ್ರಿಕೆ ಏನು ತೆಗೆದಿರ್ತಾರಲ್ಲ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ನಾವು ಇದೇ ವಿಡಿಯೋದಲ್ಲಿ ಅದರ ಉತ್ತರಗಳನ್ನು ಕೂಡ ಚರ್ಚೆ ಮಾಡಲಿದ್ದೇವೆ. ಅದೇ ರೀತಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಒಂದು ಇಂಗ್ಲೀಷ್ದ 20 ಮಾರ್ಕ್ಸಿನ ಒಂದು ಕ್ವಶನ್ ಪೇಪರ್ ಆಗಿರ್ತದೆ. ಅದರಲ್ಲಿ ಮೂಲ ಪ್ರಶ್ನೆಯಲ್ಲಿ ಒಂದನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೇಳಿದಾರೆ. ಅಂದ್ರೆ 1 ಅಂಕದ ಒಂದು 6 ಪ್ರಶ್ನೆಗಳು ಇರ್ತಾವೆ, ಅಷ್ಟು 6 ಅಂಕ. ಏನು ಒಂದೇ ಪ್ರಶ್ನೆ ಕೇಳಿದಾರಪ್ಪ ಅಂದ್ರೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೇಳಿದಾರೆ. ಅಂದರೆ ಇಲ್ಲಿ ಒಂದು ತೆಳಗೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ದ ಸನ್ ಈಸ್ ಶೈನಿಂಗ್ ಅಂತ. ಇಲ್ಲಿ ಸನ್ ಅನ್ನೋ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ನ ಒಂದು ಯಾವ ಒಂದು ಇದಕ್ಕೆ ವಿಭಾಗಕ್ಕೆ ಅಂದರೆ ವಿಧಾನಕ್ಕೆ ಸೇರಿರ್ತೈತೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ತೆಳಗೆ ಆಪ್ಷನ್ ಕೊಟ್ಟಿದ್ದಾರೆ, ವರ್ಬ, ನೌನ್, ಅಬ್ಜೆಕ್ಟಿವ್, ಅದೇ ರೀತಿ ಪ್ರನೌನ್ ಅಂತೇಳಿ. ಇಲ್ಲಿ ಸರಿಯಾದಂಥ ಒಂದು ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ನೌನ್. ಆ ಸನ್ ಅನ್ನೋದು ಒಂದು ನಾಮಪದವಾಗಿರ್ತದೆ, ಆದ್ದರಿಂದ ಆಪ್ಷನ್ ಬಿ ಇಲ್ಲಿ ರೈಟ್ ಅಂತ ಹಾಕಬೇಕು. ಇನ್ನು ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಸೆಂಟೆನ್ಸ್ ಕೊಟ್ಟಿದ್ದಾರಪ್ಪ ಅಂದ್ರೆ ಐಸಾ ಡ್ಯಾಶ್ ಎಲಿಫೆಂಟ್ ಆ್ಯಟ್ ಡ್ಯಾಶ್ ಜೂ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎಲಿಫೆಂಟ್ ಅನ್ನೋ ಈ ಅನ್ನೋದು ಒಂದು ವೇಲ್ ಸೌಂಡ್ ಆಗಿರ್ತದೆ, ಅದರಿಂದ ಇಲ್ಲಿ ಅದಕ್ಕಿಂತ ಮೊದಲು ಒಂದು ಆ್ಯನ್ ಅನ್ನೋ ಒಂದು ಆರ್ಟಿಕಲ್ ಬರ್ತದೆ. ಅದೇ ರೀತಿ ಝೂ ಅನ್ನೋದು ಒಂದು ಡೆಫಿನೆಟ್ ಆರ್ಟಿಕಲ್ ಆಗಿರೋದ್ರಿಂದ ಇಲ್ಲಿ ದ ಅನ್ನೋ ಒಂದು ಆರ್ಟಿಕಲ್ ಅನ್ನೋದು ಬರ್ತದೆ. ಅದರಿಂದ ಆಪ್ಷನ್ ಬಿ ಆ್ಯನ್ ದ ಅನ್ನೋದು ಇಲ್ಲಿ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರಿಫಿಕ್ಸ್ ಅಂತ ಕೇಳಿದ್ದಾರೆ. ಪ್ರಿಫಿಕ್ಸ್ ಅಂದ್ರೆ ಫ್ರೀ ಅಂದ್ರೆ ಮೊದಲನೇ ಒಂದು ವರ್ಡನ್ನು ಹಚ್ಚಬೇಕಾಗತ್ತೆ, ಅಂದರೆ ಮೊದಲಿಗೆ ಬರ್ತದೆ ಅದು ಅಂಥ ವರ್ಡ್. ಏನು ಕೇಳಿದಾರಪ್ಪ ಅಂದ್ರೆ ದ ಆನ್ಸರ್ ಈ ಗೇವ್ ಈಸ್ ಕರೆಕ್ಟ್ ಬಟ್ ಯುವರ್ ಆನ್ಸರ್ ಈಸ್ ಡ್ಯಾಶ್ ಎತ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಿಫಿಕ್ಸ್ ಅಂದ್ರೆ ಮೊದಲು ಬರುವಂಥ ತೆಗೆದಿದ್ದೀನಿ, ಆದ್ದರಿಂದ ಇನ್ ಕರೆಕ್ಟ್ ಅನ್ನೋದು ಇಲ್ಲಿ ಆನ್ಸರ್ ಆಗಿರ್ತದೆ. ಇನ್ ಅನ್ನೋ ಒಂದು ಪ್ರಿಫಿಕ್ಸ್ ವರ್ಡನ್ನು ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಹೋಮೋಫೋನ್ಸ್ ಅಂತ ಕೇಳಿದ್ದಾರೆ. ವಿಸಾ ಅ ಫುಲ್ ಮೂನ್ ಲಾಸ್ಟ್ ನೈಟ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಐದನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಚೂಸ್ ದ ಸಿನೋನಿಮ್ಸ್ ಫಾರ್ ದ ವರ್ಡ್ ಫಾರ್ಜನ್ ಹ್ಯಾಸ್ ದ ಯೂಸ್ಡ್ ಇನ್ ದ ಟೈಟಲ್ ಅಂತ ಕೇಳಿದ್ದಾರೆ. ಇದರದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಬಿ ಸ್ಟ್ರೇಂಜ್ ಅನ್ನೋದು ಇದರ ಒಂದು ಸಿನೋನಿಮ್ಸ್ ವರ್ಡ್ ಆಗಿರ್ತದೆ, ಅದರಿಂದ ಬಿ ಅನ್ನೋದು ಉತ್ತರವಾಗಿರುತ್ತದೆ. ಅದೇ ರೀತಿ ಆರನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಚೂಸ್ ದ ಆಂಟೋನಮಿ ಆಫ್ ದ ವರ್ಡ್ ಪೀಸ್ ಫೌಂಡ್ ಇನ್ ದ ದೇಮ್ ಆಫ್ ದ ಪೋಯಮ್ ಅಂತ ಕೇಳಿದ್ದಾರೆ. ಇಲ್ಲಿ ಆಂಟೋನಮಿ ಒಂದು ಶಬ್ದ ಯಾವುದಪ್ಪ ಅಂದ್ರೆ ರಿಚ್ ಆಗಿರ್ತದೆ, ಆದ್ದರಿಂದ ಆಪ್ಷನ್ ಸಿ ರಿಚ್ ಪೀಸ್ ಅನ್ನೋದು ಇಲ್ಲಿ ಆಂಟೋನಮಿ ವರ್ಡ್ ಆಗಿರ್ತದೆ. ಇನ್ನು ಮೂಲ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಆನ್ಸರ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಅಂದರೆ 2 ಅಂಕದ ಒಂದು 4 ಪ್ರಶ್ನೆಗಳಿರ್ತಾವೆ, ಅಷ್ಟು 8 ಅಂಕಗಳು. ಇದರ ಉತ್ತರ ಮತ್ತು ಪ್ರಶ್ನೆಗಳ ಒಂದು ಕೂಡಿದ ಒಂದು PDF ರೆಡಿ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಒಂದು ವಾಕ್ಯದಲ್ಲಿ ಕೂಡ ಉತ್ತರಗಳು ಇದೇ ರೀತಿ ಇಲ್ಲೇನು ಡಾರ್ಕ್ ಆಗಿ ಬರ್ತಿರ್ತೀವೋ ಅದರ ಉತ್ತರಗಳಾಗಿರ್ತವೆ. ಈಗ ನಾವು 2 ಅಂಕದ ಒಂದು ಪ್ರಶ್ನೆಗಳಿಗಿದ್ದೀವಲ್ಲ, 7ನೇ ಪ್ರಶ್ನೆ ಅದರ ಉತ್ತರ ಇದೇ ರೀತಿ ತಳಗಿರ್ತದೆ. 8ನೇ ಒಂದು ಪ್ರಶ್ನೆ ಈ ರೀತಿ ಮತ್ತು ಅದರ ಉತ್ತರ 9, 10 ನೀವು ಇಲ್ಲಿ ನೋಡ್ಕೋಬೋದು. ಇದರ ಎಕ್ಸ್ಪ್ಲೇನ್ ಮಾಡ್ಕೊತಕೊಂಡ್ರೆ ಅಲ್ಲ, ಅದಕ್ಕಂದ್ರೆ ಟೈಮ್ ಕಡಿಮೆ ಇರೋದ್ರಿಂದ ನಿಮಗೂ ಎಕ್ಸಾಮ್ ಪ್ರಿಪ್ರೇಷನ್ ಆಗೋಕ್ಕೆ ಟೈಮ್ ಬೇಕಲ್ಲ, ಅದಕ್ಕಾಗಿ ನಾ PDF ಸ್ಕ್ರೋಲ್ ಮಾಡಿರ್ತೀನಿ, ಚೆನ್ನಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಅದೇ ರೀತಿ ಮೂಲ ಪ್ರಶ್ನೆಯಲ್ಲಿ ಮೂರನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಆನ್ಸರ್ ದ ಫಾಲೋಯಿಂಗ್ ಇನ್ 5 to 6 ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಏನು ಕೇಳಿದಾರಪ್ಪ ಅಂದ್ರೆ ಹೌ ಡಸ್ ದ ಪೋಯಮ್ ಫಾರ್ ಅ 5-year-old ಮೇಕ್ ಯು ಫೀಲ್ ಅಂತ ಕೇಳಿದ್ದಾರೆ. ಅಂದರೆ ಇದರ ಒಂದು ಶಾರ್ಟ್ ಸಮ್ರಿಯನ್ನು ಬರೀಬೇಕಾಗತ್ತೆ, ಅದನ್ನು ನೀವು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ನೋಡಿ ಬರ್ಕೊಳ್ಳಿ. ಇದು ತುಂಬಾ ಶಾರ್ಟ್ ಆಗುತ್ತೆ, ಇದು ನಡೆಯಲ್ಲ. ಇನ್ನು ಕೊನೆಯದಾಗಿ ನಮ್ಮ ಮೂಲ ಪ್ರಶ್ನೆಯಲ್ಲಿ 4ನೇದು ರೀಡ್ ದ ಪ್ರೊಫೈಲ್ ಗಿವನ್ ಬಿಲೋ ಆ್ಯಂಡ್ ರೈಟ್ ದ ಪ್ಯಾರಾಗ್ರಾಫ್ ಈಚ್ ಯೂಸಿಂಗ್ ದ ಕಾಸ್ ಗಿವನ್ ಬಿಲೋ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ತೆಳಗಿನ ಒಂದು ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿ ಪ್ರೊಫೈಲ್ ರೈಟಿಂಗನ್ನು ಬರೀಬೇಕಾಗತ್ತೆ. ಏನೇನು ಕೇಳಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರಪ್ಪ ಅಂದ್ರೆ ನೇಮ್ ಅಂದ್ರೆ ರಸ್ಕಿನ್ ಬಾಂಡ್ ಅವರ ಒಂದು ಪ್ರೊಫೈಲ್ ರೈಟಿಂಗ್ ಆಗಿರ್ತದೆ. ಡೇಟ್ ಆಫ್ ಬರ್ತ್ 19 May 1934. ಅದೇ ರೀತಿ ಬರ್ತ್ ಪ್ಲೇಸ್ ಯಾವುದಪ್ಪ ಅಂದ್ರೆ ಕಸೂಲಿ HP. ಅದೇ ರೀತಿ ವರ್ಕ್ ಆಪರ್ಚುನಿಟಿ ಅವಾರ್ಡ್ಸ್, ಈ ರೀತಿ ಅವುಗಳ ಪಾಯಿಂಟ್ಗಳನ್ನು ಕೊಟ್ಟಿರ್ತಾರೆ. ಅದರ ಆನ್ಸರ್ ಇಲ್ಲಿ ಪ್ಯಾರಾಗ್ರಾಫ್ ವೈಸ್ ಸೆಂಟೆನ್ಸ್ ವೈಸ್ ಏನು ಬರೀ ಅಂದಾರಲ್ಲ ಈ ರೀತಿ ಅದರ ಬರ್ತದೆ. ಇದಕ್ಕೆ ನಾವು ಪ್ರೊಫೈಲ್ ರೈಟಿಂಗನ್ನು ಒಂದು ಡೆಡಿಕೇಟೆಡ್ ಆಗಿ
ವಿಡಿಯೋ ಕೂಡ ಮಾಡಿದ್ದೀನಿ. ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಅಥವಾ ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಇಲ್ಲಿಗೆ ನಿಮ್ಮ ಒಂದು 8ನೇ ತರಗತಿಯ ಒಂದು ಇಂಗ್ಲೀಷ್ದ ಏನು ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳ ಒಂದು ಡಿಸ್ಕಷನ್ನ ಮುಕ್ತಾಯಗೊಂಡಿದ್ದು. ನಿಮಗೇನಾದರೂ ಇದರ ಒಂದು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಹಾಗೂ PDF ಬೇಕಾದರೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇರ್ತದೆ, ಆ ಲಿಂಕ್ ಇರ್ತದೆ. ಅದನ್ನು ನೀವು ಕ್ಲಿಕ್ ಮಾಡಿ ನಮ್ಮ ಒಂದು ಗ್ರೂಪಿಗೆ ಜಾಯ್ನ್ ಆದರೆ ಅಲ್ಲಿ ನಿಮ್ಗೆ ಹಿಂದೆ ನಡೆಯಿರ್ತಕ್ಕಂಥ ಆಗಿರ್ಬೋದು, ಮುಂದೆ ನಡೆಯುವಂತಹ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳಾಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಎಲ್ಲ ರೀತಿಯ ಒಂದು ಅನುಕೂಲ ಅಲ್ಲಿ ದೊರೀತದೆ. ಆದ್ದರಿಂದ ಅದನ್ನು ನೀವು ಜಾಯ್ನ್ ಆದರೆ ನಿಮಗೂ ಕೂಡ ಹೆಚ್ಚಿನ ಒಂದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿಗೆ ಒಂದು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.